ಪ್ರಿಡಿಕ್ಟ್ ಮಾಡಿದ್ರಿ ಬಟ್ ಆಗಲಿಲ್ಲ. ಅದು ಏನಾಗುತ್ತೆ ಅಂದರೆ ಮಳೆ ಬರುತ್ತೆ ಅಂತೇಳಿ ಒಂದು 5 ಓವರ್ ನಡೆದಿರೋದು 14 ಓವರ್ ಮ್ಯಾಚ್ ನಡೀತಿದೆ. 14 ಓವರ್ ಮ್ಯಾಚ್ ನಡೆದಾಗ ಏನಾಗುತ್ತೆ, ನಮ್ಮ RCB ಟಾಸ್ ಸೋತಿದ್ದೆ ತಪ್ಪು. ನಾನು ಯಾವಾಗಲೂ ಟಾಸ್ ಗೆಲ್ಲಬೇಕಾಗಿತ್ತು, ಅವರು ಸೋತರು. ಆ್ಯಕ್ಚುಲಿ ಚೇಸಿಂಗ್ಗೆ ತುಂಬ ಒಳ್ಳೆ ಸ್ಟೇಡಿಯಮ್ಮು ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಇಲ್ಲ, ಯಾವಾಗಲೂ ಚೇಂಜಿಂಗೇ ಗೆದ್ದಿರೋದು ಇಲ್ಲಿವರೆಗೂ. ಮತ್ತು RCB ಏನಾಗುತ್ತೆ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ನೋಡೋ ಪ್ರಕಾರ ಕ್ರಿಕೆಟಲ್ಲಿ ಫಸ್ಟು 10 ಓವರೆಲ್ಲ ರನ್ನಿಗೆ ಆಡಬಾರ್ದು, ಮ್ಯಾಚಿಗೆ ಆಡಬೇಕು. ನೀವು ಸ್ಕೋರಿಗೆ ಆಡಿದ್ರೆ ವಿಕೆಟ್ ಕೊಡ್ತಾರೆ. ಮೊನ್ನೆ ಏನಾಗಿತ್ತು, ಪಿಚ್ಚನ್ನು ಮಳೆ ಬಂದಿರೋದು ಮುಚ್ಚಿದ್ರು. ಅದೊಂಥರ ಹೆಂಗೆ ಅಂದರೆ ಒಳ್ಳೆ ಆ ಟಾರ್ಪಲ್ ಮುಚ್ಚಾಗ ಏನಾಗುತ್ತೆ, ಬಿರಿಯಾನಿ ದಮ್ ಕಟ್ದಂಗಿರುತ್ತೆ. ಬಾಲ್ ಎದ್ದಾಳಲ್ಲ, ಬೋನ್ಸ ಹೊಡೆದಿದ್ದ ಬಾಲ್ ಹಂಗೆ ಕೂತ್ಕೊತಿತ್ತು. ಹಾಗಾಗಿ ಫಸ್ಟ್ ಬ್ಯಾಟಿಂಗ್ ತುಂಬ ಕಷ್ಟ ಆಯಿತು. ಮ್ಯಾಚ್ನ ಅಷ್ಟು ಓವರ್ ಆಡಿಸೋ ಬದಲು ಒಂದು 10 ಓವರ್ 5 ಓವರ್ ಆಡಿಸ್ಬೋದಾಗಿತ್ತು. ಮತ್ತು ಅಲ್ಲಿಂದ ಸಾಲ್ಟನ್ನು ತುಂಬ ಬೇಗ ಬಿಗ್ ಹಿಟ್ಟರಾಗಿ ಮಾಡ್ತಾಯಿದ್ರು, ಸ್ವಲ್ಪ ಸ್ಲೋ ಆಡ್ಬೋದಾಗಿತ್ತು. ಹಾಗಾಗಿನೇ RCB ಯಾವಾಗಲೂ ನಾನು ಹೇಳಲ್ವ, 18 ನನ್ನ ನಂಬರ್ಸ್ ಯಾವಾಗಲೂ ವೆರಿ ಡೇಂಜರ್. ಸ್ಟೇಡಿಯಂ ಪೂರ್ತಿ 18 ನಂಬರ್ ಯೂಸ್ ಮಾಡ್ತಾರೆ. ಅದು ಒಂದಲ್ಲ ಒಂದು ಸಮಸ್ಯೆ RCBಲಿ ಹ್ಯಾಟ್ರಿಕ್ ಸೋಲನ್ನ ಕಂಡು ನಾವು ಯಾವಾಗಲೂ ಹೇಳ್ತಿದ್ದೆ, ಕಪ್ ಹೊಡೆಯೋದು RCB ಇವಾಗ ಎಲ್ಲಿ ಹೊಡೆಯೋಕ್ಕಾಗುತ್ತೆ 100%. ನೀವು 3 ಸರಿ ಹ್ಯಾಟ್ರಿಕ್ ಸೋಲನ್ನು ಅದು ತವರಲ್ಲೇ ಅನುಭವಿಸಿದೆ. ಹೌದು, ಅದು ಮಿರಾಕಲ್. ಆಡಿಯನ್ಸ್ಗೆ ಅಷ್ಟು ಮಳೆಯಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ಎಲ್ಲ ಹೋಗಿದ್ರು. ಅವ್ರ ನೋವನ್ನು ಯಾರಿಗೆ ಹೇಳೋದು, ಅಷ್ಟೊಂದು ನೋವನ್ನು. ಹಾಗಾಗಿ ಅದೆಲ್ಲ ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕಾಗಿತ್ತು. ಹಾಗಾಗಿ RCB ಸೋಲೋ ಕಾರಣ ಎಲ್ಲಿ ಅವರೊಬ್ಬರು ಬಿಟ್ಟರೆ ಇನ್ನೆಲ್ಲ ಸೇರಿ ಒಂದು 49 ರನ್ ಹೊಡೆದಿಲ್ಲ. ಹೌದು, ಅವರೊಬ್ಬರು ಟಿಮ್ ಡೇವಿಡ್ ಒಬ್ಬರೇ, ಡೇವಿಡ್ ಒಂಥರ ಮರ್ಯಾದೆ ಕಾಪಾಡಿಸೋದು. 50 ರನ್ ಹೊಡೆದವ್ರೆ, ಇನ್ನೆಲ್ಲ ಸೇರಿ 47 ರನ್ ಹೊಡೆದಿಲ್ಲ ಇನ್ನು ಎಲ್ಲರೂ. ಅದು ಏನು ವೈಡು ನೋ ಬಾಲ್ ಎಲ್ಲ ಸೇರಿ ಕೂಡ ಅಷ್ಟು ಬಂದಿಲ್ಲ, ಎಕ್ಸ್ಟ್ರಾ ಬೋನ್ಸ್ ಎಲ್ಲ ಆಗಿ ಕೂಡ. ಅದು ತುಂಬ ಡೇಂಜರ್ ಅಂತ ಹೇಳುತ್ತೆ. ಓಕೆ, ಬಟ್ ಆದರೆ ನಿನ್ನೆ ಪ್ರೆಡಿಕ್ಷನ್ ಪ್ರಕಾರ ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದ್ರಿ ನೀವು. ಆಡ್ಬೇಕಾಗಿತ್ತು, ಆಡಿಲ್ಲ. ಮಳೆ ಬಂತಲ್ಲ, ಮಳೆ ಬಂದಿರೋದ್ರೆ ಮ್ಯಾಚ್ ಹಾಳಾಗೋಗುತ್ತೆ. ಪಿಚ್ ನಾರ್ಮಲ್ ಥರ ಇರಲಿಲ್ಲ. ಬಟ್ ನಂಬರ್ಗೇನೋ ಪ್ರಾಬ್ಲಮ್ ಇಲ್ವಲ್ಲ? ಏನಿಲ್ಲ, ಅವ್ರ ಪಾಡಿಗೆ ಅವ್ರು ಆಡಿದ್ರು. ಯಾರು ಏನು ಎಕ್ಸ್ಟ್ರಾ ಆಡಿದ್ರು, ಎಲ್ಲರೂ ಹಾಗೆ ಆಡಿದ್ದಾರೆ. ಒಂದು ಸೆಕೆಂಡ್ ಬ್ಯಾಟಿಂಗ್ ಈಜಿ ಆಗಿತ್ತೆ. ವಿರಾಟ್ ಕೊಹ್ಲಿಗೆ ಯಾವಾಗಲೂ RCB ಯಾವಾಗಲೂ ಕೈ ಕೊಡ್ತಾ ಇದೆ. ಅದು 18 ನಂಬರ್ಸು ಆಡ್ಬೋದಾಗಿತ್ತು. ಅದರಲ್ಲಿ ತುಂಬ ಚೆನ್ನಾಗಿ ಆಡೋಕ್ಕೇನಂದರೆ ಮಳೆ ಬಂದಿರೋದ್ರೆ ಬಿಗ್ ಹಿಟ್ರಿಗೆ ಸೆಲೆಕ್ಷನ್ ಮಾಡೋಕ್ಕೆ ಹೋದ್ರು. ಅದರಲ್ಲೂ ಬೆಸ್ಟ್ ಬೌಲರ್ ಅವ್ರ ಕಡೆನೇ ಇದ್ದರು. ಹಾಗಾಗಿ ಅದರಿಂದ ಏನು ಅವರು ಕೂಡ 12 ಓವರ್ಗೆ ಚಿಲ್ಲರೆ. ಬಟ್ ಆದರೂ 4 ರನ್ಗಳಿಗೆ 1 ವಿಕೆಟು ದಬಕ್ 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 ಅಂತ ಬಿದ್ದೋದ್ರು ಎಲ್ಲರೂ ನಿನ್ನೆ. ಅದು ಮಳೆ ಬಂದಾಗ ಹಂಗೆ ಪಿಚ್ ಆಗೋದು. ಇವಾಗ ಒಂದು ಹೆಣ್ಣು ಮದುವೆಗೆ ಹೋಗಿದ ತಕ್ಷಣ ಅಡುಗೆ ಆ ಮಾವನ ಮನೆಗೆ ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ, ಎಲ್ಲ ಕೇಳಲೇಬೇಕಾಗತ್ತೆ. ಮಳೆ ಬಂದಾಗ ಬಾಲ್ ಮಾತು ಕೇಳಬೇಕು, ಇವ್ರು ಬಾಲ್ ಮಾತು ಕೇಳಿಲ್ಲ. ಹಾಗಾಗಿ ಬಿಗ್ ಸ್ಕೋರೇ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ನಾರ್ಮಲ್ ಸ್ಕೋರ್ ಮಾಡಿ ನೀವು ಬಿಗ್ ಸ್ಕೋರ್ ಮಾಡಬೇಕಾಗಿತ್ತು. ಅಲ್ಲಿ ಯಾವ ಮಾರಿದ್ರು ಅಂತ ಅನಿಸುತ್ತೆ. ಅಲ್ಲ, ನನ್ನ ಪ್ರಶ್ನೆ ಏನಂದ್ರೆ ಮಳೆ ಬಂದ ತಕ್ಷಣ ಸಂಖ್ಯಾಶಾಸ್ತ್ರ ಏನಾದರೂ ಚೇಂಜ್ ಆಗುತ್ತಾ? ಮಳೆ ಬಂದಾಗ ಪಿಚ್ ಚೇಂಜ್ ಆಗುತ್ತೆ ರೀ, ಪಿಚ್ ಚೇಂಜ್ ಆಗುತ್ತೆ. ಮಳೆ ಬರುತ್ತೆ ಅಂದರೆ ಪಿಚ್ ಚೇಂಜ್ ಆಗುತ್ತೆ. ಪಿಚ್ ಚೇಂಜ್ ಆದರೆ ಬಾಲ್ ಎದಳಲ್ಲ. ನೀವು ಒಬ್ಬ ಹಿಂಗೆ 4 ಹೊಡೆದಿದ್ದು ಹೋಗನೇ ಅಲ್ಲ 4. ಅದು ಮಳೆ ಬಂದಾಗ ಏನಾಗುತ್ತೆ, ಫಸ್ಟ್ ಬೌಲರ್ ಮಾತನ್ನೇ ಕೇಳುತ್ತೆ, ಬ್ಯಾಟ್ಸ್ಮನ್ ಮಾತು ಕೇಳಲ್ಲ. ಅಂದರೆ ನೀಟಾಗಿ ಸ್ವಿಂಗ್ ಆಗುತ್ತೆ, ಸ್ಲೋ ಆಗುತ್ತೆ. ಹಾಗಾಗಿ ಬ್ಯಾಟ್ಸ್ಮನ್ ಮಾತು ಕೇಳಲ್ಲ, ಅದು ಬೌಲರ್ ಮಾತು ಕೇಳುತ್ತೆ. ಸಖತ್ ಡ್ರೈ ಇರೋ ಜಾಗದಲ್ಲಿ ಮಾತನ್ನೇ ಬೌಲಿಂಗ್ ಮಾತನ್ನು ಕೇಳುತ್ತೆ 100%. RCB ಜಾಸ್ತಿ ಫಸ್ಟು ಯಾವಾಗಲೂ ಬಿಗ್ ಸ್ಕೋರ್ ಬರಲ್ಲ. RCBನ ಬಿಗ್ ಸ್ಕೋರ್ ಟ್ರೈ ಮಾಡೋಕ್ಕಿಂತ ಸೆಕೆಂಡ್ ಹಾಫಲ್ಲಿ ಮಾಡ್ಬೋದಾಗಿತ್ತು, ಅದು ಮಿಸ್ ಮಾಡಿದರು. ಹಾಗಾಗಿ ಸೆಕೆಂಡ್ ಹಾಫಲ್ಲಿ ಅವರು ಮಿಸ್ ಮಾಡ್ಕೊಂಡ್ರು ಅನ್ಸುತ್ತೆ. ಆ್ಯಂಡ್ ಆಲ್ಸೋ ಪಂಜಾಬ್ನೇ ತುಂಬ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ರು. ಅದು ಮಳೆಯಿಂದ ಅಷ್ಟೊಂದು 14 ಓವರ್ ಬೇಕಾಗಿರಲ್ಲ ಮ್ಯಾಚು. ಏನು ಇನ್ನೂ ಲೇಟಾಗಿ ಮುಗಿದಿದೆ ಮ್ಯಾಚು. ಮಾಮೂಲಿ ಬಟ್ ಏನು ಲೇಟಾಗಿ ಏನು ಮುಗಿಸಿಲ್ಲ, ಆರಾಮಾಗಿ ಆಡಿಲ್ಲ. ಇಲ್ಲ, ನಿಮಗೆ ಗೊತ್ತಿಲ್ಲ, ಇನ್ನೂ 1 ಅವರ್ ಎಕ್ಸ್ಟ್ರಾ ಆಯಿತು ಟೈಮ್. ಅದು ಆ ಟೈಮ್ ಬೇಕಾಗಿಲ್ಲ. ಹಾಗಾಗಿ ಆ ಥರ ಏನಿಲ್ಲ, ಎಕ್ಸ್ಟ್ರಾ ಏನು 1 ಅವರ್ ಎಕ್ಸ್ಟ್ರಾ ಆಗುತ್ತೆ. ನಮಗೆ ಕ್ವೈಟ್ ಡಿಸಪಾಯಿಂಟಿಂಗ್. ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಅಭಿಮಾನಿಗಳೇನಿದ್ದಾರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳಿಗೆ ಬಹಳಷ್ಟು ನಿರಾಸೆ ಆಯಿತು ನಿನ್ನೆ ಆ ಮ್ಯಾಚು. ಸೊ ಇವತ್ತಿನ ಮ್ಯಾಚ್ನ ಭವಿಷ್ಯ ಹೇಳೋದಾದರೆ ಏನು ಹೇಳ್ತೀರಿ ಗುರುಗಳೇ? ಇವತ್ತು ಇಬ್ಬರಿಗೂ ಸಮವಾಗಿದೆ, ಅದು ಅವ್ರಿಗೂ ಚೆನ್ನಾಗಿದೆ. ಅವ್ರಿಗೂ ಚೆನ್ನಾಗಿದೆ, ಅವ್ರಿಗೂ ತುಂಬ ಚೆನ್ನಾಗಿದೆ. ಬಟ್ ಆದರೆ RCB ತಾಯ್ನಾಡಲ್ಲಿ ಸೋಲುತ್ತೆ, ಬಟ್ ಬೇರೆ ಕಡೆ ಗೆಲ್ಲುತ್ತೆ. ಗೆಲ್ಕೊಂತಾನೆ ಬಂದಿದೆ. ಅಂದರೆ ರೈನಾ ಇದಿದೆಯಲ್ಲ, ಯಾರು ಇವ್ರು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್, ಅವ್ರು ತುಂಬ ಫಾರ್ಮಲ್ಲಿದ್ದಾರೆ, ಬೆಸ್ಟ್ ಫಾರ್ಮಲ್ಲಿದ್ದಾರೆ. ಹಾಗಾಗಿ ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇವತ್ತು ಅವ್ರಿಗೆ ಒಳ್ಳೆ ದಿನನೇ. ಇವತ್ತು 20ನೇ ತಾರೀಕು ಪ್ಲಸ್ ಅವ್ರ ನಂಬರ್ ಕೂಡ್ಸಿದ್ರೆ 5 ಬರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. 5-2 ಆಗುತ್ತೆ. ಪಕ್ಕ ಆಗುತ್ತೆ, ಅಲ್ಲೇನು ಅನುಮಾನ ಇಲ್ಲ. ಸೊ ಎಷ್ಟು ಶ್ರೇಯಸ್ ಅಯ್ಯರ್ ಇವತ್ತು ಸ್ಕೋರ್ ಮಾಡ್ಬೋದು ನಿಮ್ಮ ಪ್ರಕಾರ? ಅಂದರೆ ಆ ಥರ ಏನು ಆಗಲ್ಲ. ಸ್ಕೋರ್ ಇವತ್ತು ದಿನ ಚೆನ್ನಾಗಿದೆ. ಅವ್ರು ಜನ್ಮತ್ತಾರೆ, ಅವ್ರು ಅವರೇಜಾಗಿ ಅವ್ರ ಪಾಡಿಗೆ ಅವ್ರು ಆಡ್ತಾರೆ. ಮ್ಯಾಚ್ ಪರ್ಫಾರ್ಮೆನ್ಸ್ ಆಡ್ಬೋದು, ಏನು ತೊಂದರೆ ಇಲ್ಲ. ಬೆಂಗಳೂರಿಗಿಂತ ಚೆನ್ನಾಗಿ ಆಡ್ಬೋದು. ಬೆಂಗಳೂರಲ್ಲಿ ಆಡೋದಕ್ಕಿಂತ ಚೆನ್ನಾಗಿ ಆಡ್ಬೋದು. ವಿಕೆಟ್ ಟೇಕರ್ ಬೌಲಿಂಗ್ ಬೇಕು. ಹಾಗಾಗಿ ಮತ್ತೆ ಅಲ್ಲಿ ಏನಾಗುತ್ತೆ, ನಾನು ಮೊನ್ನೆ ಹೇಳ್ದಂಗೆ ಫಸ್ಟ್ ಬೆಂಗಳೂರು ಸೋಲಕ್ಕೆ ಕಾರಣ ಏನಪ್ಪ ಅಂದರೆ, ಫಸ್ಟ್ 1 ಡೌನ್ ವಿಕೆಟ್ ಬಿದ್ದಿದ ತಕ್ಷಣ ನಾರ್ಮಲಾಗಿ ಇಲ್ಲೇನಾಗುತ್ತೆ, ಭಾಳ ವಿಶೇಷ ಪಿಲ್ಚಾಟ್ ಅಲ್ಲ, 7ನೇ ತಾರೀಕು ಬೆಂಗಳೂರವರು ಭಾಳ ಅದ್ಭುತವಾದಂಥದ್ದು, ದೇವದತ್ ಪಡಿಕಲ್ನ
ಅವ್ರನ್ನ ಕೂರಿಸಿದೆ ದೊಡ್ಡ ತಪ್ಪು, ಮ್ಯಾಚ್ ಹಾಳು ಮಾಡಿದ್ದು ಅಲ್ಲೇನೆ. ಅದು ಯಾರೋ ಬೇರೆ ಪ್ಲೇಯರ್ನ ಕರ್ಕೊಂಡು ಬಂದ್ರು, ಅವನು ಓದ ಪುಟ್ಟ ಅಂತ ಹೋದ. ದೇವದತ್ ಪಡಿಕಲ್ ಮ್ಯಾಚಲ್ಲಿ ಆಡಿಸ್ಬೇಕು, ಹಿಂದಿನ ಮ್ಯಾಚೆಲ್ಲ ಚೆನ್ನಾಗಿ ಆಡಿದ್ದಾರೆ, ಅವ್ರನ್ನ ಕೂರಿಸಿದ್ರು. ಮತ್ತು ಅದ್ರ ಜೊತೆಗೆ ಅದರಲ್ಲೂ ಕೂಡ ಬೆಂಗಳೂರು ಹುಡುಗ, ನಮ್ಮ ಕರ್ನಾಟಕದ ಹುಡುಗ, ಅದು ನನಗೆ ಏನಾರಾಗೋಗ್ಲಿ, ನಮ್ಗೆ ಆ ಹುಡುಗ ಈ ಹುಡುಗ ಬೇಡ. ಅಲ್ಲ ಆಡಿಸ್ಬೇಕಿತ್ತು ಅವರಲ್ಲಿ, ಅವರು ಗೊತ್ತಿರುತ್ತೆ ಹೋಮ್ ಗ್ರೌಂಡ್, ಅವ್ನು ಪಿಚ್ಚಲ್ಲಿದ್ದ, ಅವ್ನು ಆಡಿಸ್ಬೇಕಾಯ್ತು, ಅವ್ನು ಬಿಟ್ಟು ಬೇರೆಯವ್ರನ್ನೂ ಆಡಿಸಿದ್ರು. ಅದಾದ್ಮೇಲೆ ನಮ್ಮ ಟೀಮಲ್ಲಿ ನನಗೆ ತಿಳಿದಿರೋ ಪ್ರಕಾರ ಈ ಒಂದು ಇವರು ಯಾರು 24